ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಆಡಳಿತ ಮಂಡಳಿಯ ಮುಂದಿನ ಅವಧಿಗೆ ನಿನ್ನೆ ನಡೆದ ಚುನಾವಣೆಯಲ್ಲಿ ಮುಖ್ಯ ಪಾತ್ರ ವಹಿಸುವ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯ ವಕೀಲ ಕೆಎಚ್ ತಮ್ಮೇಗೌಡ ಹಾಗೂ ಯುವ ವಕೀಲ ಕೆವಿ ಅಭಿಲಾಷ್ ನಡುವೆ ಕೇವಲ 2 ಮತಗಳ ಅಂತರ ಏರ್ಪಟ್ಟಿದೆ. ಆದರೆ ಚಿಕ್ಕಬಳ್ಳಾಪುರ ವಕೀಲರ ಸಂಘದಲ್ಲಿ ಒಟ್ಟು 420 ಮತದಾರರಿದ್ದು, ಇವರಲ್ಲಿ 413 ಮಂದಿ ಮತ ಚಲಾಯಿಸಿದರು. ಆದರೆ ಚಲಾವಣೆಯಾದ 413 ಮತಗಳಲ್ಲಿ 2 ಮತಪತ್ರಗಳೇ ಮಾಯವಾಗಿವೆ. ಇದರಿಂದ ಗೊಂದಲ ಸೃಷ್ಟಿಯಾಯಿತು. ಗುರುವಾರ ನಡೆದ ವಕೀಲರ ಸಂಘದ ಚುನಾವಣೆಯಲ್ಲಿ ಕೆಎಚ್ ತಮ್ಮೇಗೌಡ ಅವರಿಗೆ 109 ಮತ ಲಭಿಸಿದರೆ ಅಭಿಲಾಷ್ ಅವರಿಗೆ 107 ಮತ ಲಭಿಸಿವೆ. ಮರು ಎಣಿಕೆ ಮಾಡಿದ ವೇಳೆ 2 ಮತಪತ್ರ ನಾಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ. ಇದರಿಂದ ಗೊಂದಲ ಸೃಷ್ಟಿಯಾಗಿ ಗುರುವಾರ ರಾತ್ರಿ 11 ಗಂಟೆವರೆಗೂ ವಕೀಲರ ಭವನದಲ್ಲಿ 2 ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಇದರಿಂದಾಗಿ ಪೊಲೀಸರು ಮಧ್ಯಪ್ರವೇಶ ಮಾಡಬೇಕಾಯಿತು. ನಂತರ ಚುನಾವಣಾಧಿಕಾರಿ ಪಿ ಸುಬ್ರಮಣಿ 2 ಮತಪತ್ರಗಳು ಕಾಣೆಯಾಗಿರುವ ಕಾರಣ ಡಿಸೆಂಬರ್ 3ರಂದು ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಮರು ಚುನಾವಣೆ ನಡೆಸುವುದಾಗಿ ಘೋಷಣೆ ಮಾಡಿದರು. ಎಲೆಕ್ಷನ್ ಆಫೀಸರ್ ಮಾಡಬೇಕು. ಅದನ್ನೇ ಅವ್ರು ಕೇಳ್ತಾ ಇರೋದು. ನಾವೆಲ್ಲ ನಾನೂರು 13 ಮತಗಳು ಚಲಾವಣೆಯಾಗಿದ್ದು, ಅಲ್ಲ ಪೂರ್ತಿ ಹೇಳ್ತೀನಿ. ವಕೀಲರ ಸಂಘದ ದ್ವೈವಾರ್ಷಿಕ ಚುನಾವಣೆ ಈ ದಿನ ಹಮ್ಮಿಕೊಳ್ಳಲಾಗಿತ್ತು. ಈ ಚುನಾವಣೆಯಲ್ಲಿ ಒಟ್ಟು 420 ಮತದಾರರ ಪೈಕಿ 413 ಮತದಾರರು ಮತವನ್ನು ಚಲಾಯಿಸಿದರು. ಇದರಲ್ಲಿ 1 ಸ್ಥಾನ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಂಟಿ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಖಜಾನ್ಸಿ ಹಾಗೂ 6 ಕಾರ್ಯಕಾರಿ ಸಮಿತಿಗಳ ಒಟ್ಟು 11 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಈ 11 ಸ್ಥಾನಗಳ ಪೈಕಿ 413 ಮತಗಳು ಚಲಾಯಿಸಿರ್ತಕ್ಕಂಥ ಅಭ್ಯರ್ಥಿಗಳು ಮತದಾರರು ಅಧ್ಯಕ್ಷರ ಒಂದು ಮತಪತ್ರವನ್ನು ಲೆಕ್ಕ ಮಾಡಿದಾಗ ಕೇವಲ 411 ಮಾತ್ರ ಇದ್ದು 2 ಮತಪತ್ರಗಳು ಕಾಣೆಯಾಗಿದ್ದರಿಂದ ಈಗ ಅಭ್ಯರ್ಥಿಗಳು 2 ಮತಗಳ ಅಂತರದಿಂದ ಮತಗಳನ್ನು ಅವರು ಪಡ್ಕೊಂಡಿರೋದ್ರಿಂದ ಯಾವುದೇ ಅಂತಿಮ ತೀರ್ಮಾನ ಮಾಡೋದು ಸಾಧ್ಯವಾಗದ ಕಾರಣ 3ನೇ ತಾರೀಕು 12ನೇ ತಿಂಗಳು 2024ನೇ ತಾರೀಕು ಮರು ಮತದಾನವನ್ನು ನಾವು ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಮರು ಮತದಾನ ನಡೀತದೆ. ಇನ್ನು ಫಲಿತಾಂಶ ಪ್ರಕಟವಾದ 11 ಸ್ಥಾನಗಳಲ್ಲಿ ಉಪಾಧ್ಯಕ್ಷರಾಗಿ ಎಚ್ ಮುನಿರಾಜು, ಪ್ರಧಾನ ಕಾರ್ಯದರ್ಶಿಯಾಗಿ ಟಿಎಂ ವೆಂಕಟೇಶ್, ಸಹ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್, ಖಜಾಂಚಿಯಾಗಿ ಆಯುಫ್ ಖಾನ್, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಮುನಿರಾಜು, ಪ್ರವೀಣ್ ಕುಮಾರ್, ಅಶ್ವಥ್ ನಾರಾಯಣ್, ನರಸಿಂಹಮೂರ್ತಿ, ರಾಘವೇಂದ್ರ, ಶ್ರೀನಿವಾಸ್ ಗೆಲುವು ಸಾಧಿಸಿದ್ದಾರೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.